ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ಮೋದಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಏರ್ಪೋರ್ಟ್ ಅಥಾರಿಟಿ ಜೊತೆ ಪಿಎಂ ಮೋದಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ವಿಮಾನ ದುರಂತದ ಬಗ್ಗೆ ಮಾಹಿತಿಯನ್ನ ಪಡೀತಾ ಇದ್ದಾರೆ ಮೋದಿ. ಅಲ್ಲಿಯ ಏರ್ಪೋರ್ಟ್ ಅಥಾರಿಟಿ ಮಂತ್ರಿಗಳು ಹಾಗೆ ಅಧಿಕಾರಿಗಳ ಜೊತೆ ಕೂಡ ಮೋದಿ ಚರ್ಚಿಸ್ತಾ ಇದ್ದಾರೆ. ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ನಡೀತಾ ಇರುವಂತಹ ಸಭೆ ಇದು. ಅಲ್ಲಿಯ ಏರ್ಪೋರ್ಟ್ ಅಥಾರಿಟಿ ಜೊತೆಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಜೊತೆಗೆ ಅಧಿಕಾರಿಗಳನ್ನ ಭೇಟಿ ಆಗ್ತಾ ಇದ್ದಾರೆ. ಜೊತೆಗಿದ್ದಂಥ ಸಚಿವರು ಎಲ್ಲರ ಜೊತೆಗೂ ಕೂಡ ಕೂತು ಸಭೆ ನಡೆಸಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇಂಥ ದುರಂತ ನಡೆಯೋದಕ್ಕೆ ಹೇಗೆ ಸಾಧ್ಯ? ನಿಜಕ್ಕೂ ಏರ್ ಇಂಡಿಯಾ ಡ್ರೀಮ್ ಲೈನರ್ ಬೋಯಿಂಗ್ 787 ಅದರ ಕೆಪಾಸಿಟಿಯನ್ನ ನೋಡಿದಾಗ ಈ ರೀತಿ ದುರಂತ ಅಂತ್ಯ ಇಂಥ ವಿಮಾನ ಕಾಣೋದಕ್ಕೆ ಸಾಧ್ಯನಾ ಅಂತ. ಒಂದೇ ಒಂದು ಇಂಜಿನ್ ಇದ್ದಾಗಲೂ ಕೂಡ ಮ್ಯಾಕ್ಸಿಮಮ್ ಲೋಡ್, ಮ್ಯಾಕ್ಸಿಮಮ್ ಪ್ರಯಾಣಿಕರನ್ನ ಹೊತ್ತು ಸಾಗುವಂತ ಕೆಪಾಸಿಟಿ ಇರ್ತಾ ಇತ್ತು. ಲ್ಯಾಂಡಿಂಗ್ ಇರ್ತಾ ಇತ್ತು. ಟೇಕ್ ಆಫ್ ಮಾಡುವಾಗ ಒಂದೇ ಒಂದು ಇಂಜಿನ್ನ ಸಾಮರ್ಥ್ಯ ಸಾಕಾಗ್ತಾ ಇತ್ತು. ಆ ರೀತಿಯಾಗಿ ಅಡ್ವಾನ್ಸ್ ಇದ್ದಂತ ಒಂದು ವಿಮಾನ ಹೀಗೆ ದುರಂತ ಅಂತ್ಯ ಕಾಣುತ್ತೆ. 241 ಪ್ರಯಾಣಿಕರ ಜೀವವನ್ನ ಬಲಿ ಪಡೆಯುತ್ತೆ ಅಂತ ಹೇಳಿದ್ರೆ ಊಹಿಸೋಕು ಅಸಾಧ್ಯವಾದಂತ ಘಟನೆ ಇದು. ಎಲ್ಲರ ಮುಂದಿರುವಂತ, ತಜ್ಞರ ಮುಂದೆ, ಎಕ್ಸ್ಪರ್ಟ್ ಮುಂದಿರುವಂತ ಪ್ರಶ್ನೆನೇ ಅದು. ಈ ರೀತಿಯಾಗಿ ಅಡ್ವಾನ್ಸ್ ಇರುವಂತಹ ವಿಮಾನಗಳು ದುರಂತಕ್ಕೆ ಹೇಗೆ ಎಡೆಯಾಗೋದಕ್ಕೆ ಸಾಧ್ಯ, ಈಡಾಗೋದಕ್ಕೆ ಸಾಧ್ಯ ಅಂತ. ಇನ್ನು ದುರಂತ ಸ್ಥಳದಲ್ಲಿ FSL ಟೀಮ್ ಕೂಡ ತೀವ್ರ ತನಿಖೆ ನಡೆಸ್ತಾ ಇದೆ. ಸ್ಯಾಂಪಲ್ಸ್ಗಳ ಸಂಗ್ರಹ ಮಾಡ್ತಾ ಇದೆ. ಇಂಚಿಂಚು ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಅಧಿಕಾರಿಗಳು. ಸೂಕ್ಷ್ಮವಾಗಿ ಪರಿಶೀಲನೆಗೂ ಕೂಡ FSL ಟೀಮ್ ಮುಂದಾಗಿದೆ. FSL ನಿಂದ ದುರಂತಕ್ಕೆ ಸಂಬಂಧಿಸಿದ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಹಲವು ಆಯಾಮಗಳಲ್ಲಿ ತನಿಖೆಗೆ FSL ಕೂಡ ಮುಂದಾಗಿದೆ. ಪ್ರಾಥಮಿಕವಾಗಿ ದುರಂತ ನಡೆದಿರುವಂತಹ ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾರೆ. ಅಲ್ಲಿ ಸಿಗುವಂತ ಎಲ್ಲಾ ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾರೆ. ಜೊತೆಗೆ ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಒಂದು ಬ್ಲಾಕ್ ಬಾಕ್ಸ್ ಸಿಕ್ಕಿದೆ. ಇನ್ನೊಂದು ಬ್ಲಾಕ್ ಬಾಕ್ಸ್ಗಾಗಿ ಹುಡುಕಾಟ ನಡೀತಾ ಇದೆ. ಅದರ ಟೇಲ್ ಯಾವಾಗ ಬರ್ನ್ ಆಗ್ಲಿಲ್ವೋ ಬಹಳಷ್ಟು ಜನ ಹೇಳಿದ್ರು ಒಂದು ಬ್ಲಾಕ್ ಬಾಕ್ಸ್ ಸಿಗಬಹುದು, ಬಹಳ ಸುಲಭವಾಗಿ ಸಿಗಬಹುದು ಅನ್ನೋದಾಗಿ. ಬಟ್ ಇನ್ನೊಂದು ಬ್ಲಾಕ್ ಬಾಕ್ಸ್ಗಾಗಿ ಹುಡುಕಾಟ ನಡೀತಾ ಇದೆ. ಅದು ಸಿಕ್ಕಂತ ಸಂದರ್ಭ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗುತ್ತೆ. ಏನಾಗಿತ್ತು, ಕೊನೆಯ ಹಂತದಲ್ಲಿ ಏನ್ ಸಮಸ್ಯೆಗಳಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳು ಸಿಗುತ್ತೆ ಅನ್ನೋದಾಗಿ ಹೇಳಲಾಗ್ತಾ ಇದೆ.